ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ನಾನೊಂದು ಬೋಟ್ ನೆಕ್ ಬ್ಲೌಸು ಯಾವ ರೀತಿ ಕಟ್ ಮಾಡ್ಕೋಬೇಕು, ಸ್ಟಿಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. 38 ಸೈಜು ಬೋಟ್ ನೆಕ್ ಬ್ಲೌಸು ತುಂಬಾ ಚೆನ್ನಾಗಿ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ ನಾನು. ಫಸ್ಟಿಗೆ ನೋಡಿ, ಲೆಂತ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಒಂದು ಬ್ಲೌಸು ಲೆಂತ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ, ನನಗಿಲ್ಲಿ 14 ಕಾಲಿದೆ, 1 ಇಂಚು ಎಕ್ಸ್ಟೆಂಡ್ ಮಾಡ್ಕೊಂಡು ನಾನಿಲ್ಲಿ 15 ಕಾಲು ಇಂಚಿನ ತಗೊಳ್ತಾ ಇದ್ದೀನಿ. 15 ಕಾಲು ಇಂಚ್ ತೊಗೊಂಡು ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಒಂದು ಬ್ಲೌಸು ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ನೀವು ತಗೋಬೇಕಾಗತ್ತೆ. ನೋಡಿ, ಶೋಲ್ಡರ್ ಬಂದು 3 ಇದೆ ರೆಡಿ. ನನಗಿಲ್ಲಿ ಫುಲ್ ಶೋಲ್ಡ್ರ್ ಮೆಜರ್ಮೆಂಟ್ ತೊಗೊಳ್ಳೋದಾದರೆ ನನಗಿಲ್ಲಿ 14.25 ಫುಲ್ ಶೋಲ್ಡ್ರ್ ಮೆಜರ್ಮೆಂಟ್ ಇದೆ. ಅದರಲ್ಲಿ ನಾನು ಅರ್ಧ ಮಾಡಿಕೊಂಡ್ರೆ 7 ಕಾಲು ಬರುತ್ತೆ. 7 ಕಾಲಿಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಇಲ್ಲಿ ನನಗೆ ಶೋಲ್ಡರ್ ಬೇಕು 3 ಇಂಚು. ನೋಡಿ, ಇಲ್ಲಿ ನಾನು ಹಿಂದೆ ಬಟನ್ ಇಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ 1/2 ಇಂಚ್ ಲೂಸಿಂಗ್ಗೆ ಆ್ಯಡ್ ಮಾಡ್ಕೊಳ್ತೀನಿ. 1 ಇಂಚ್ ಡೌನಿಂಗ್ನ ತಗೊಳ್ತಾ ಇದ್ದೀನಿ. ನೋಡಿ, ಶೋಲ್ಡರ್ ತೊಗೊಳ್ತಾ ಇದ್ದೀನಿ ಇಲ್ಲಿ 4 ಇಂಚು. 4 ಬೇಡ, 3.5 ಆದರೆ ಸಾಕು. ಯಾಕಂದರೆ ನಂಗೆ 3 ರೆಡಿ ಆದರೆ ಸಾಕಾಗತ್ತೆ. ಹಾಗಾಗಿ ಉಳಿದಿದ್ದನ್ನೆಲ್ಲ ನಾನು ನೆಕ್ ಬಿಡ್ತಿಗೆ ತೊಗೊಳ್ತಾ ಇದ್ದೀನಿ. ಡೌನಿಂಗ್ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಸ್ಲೋಪ್ನ ಕೊಡ್ತಿದ್ದೀನಿ. ಇಲ್ಲಿಂದ ನಾವು ನೋಡಿ ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇದು 36 ಸೈಜ್ಗೆ ನೀವು 36/6 ಮಾಡಿದ್ರೆ ನಿಮಗೆ 6 ಬರುತ್ತೆ. ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡ್ಕೊಂಡಿಲ್ಲಿ 37 ಇಂಚಿಗೆ ಒಂದು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ ನಾನಿಲ್ಲಿ. 7 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಎಳಿತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 36 ಸೈಜ್ದು ಸ್ಟಿಚ್ ಮಾಡ್ತಾ ಇರೋದು. ಇಲ್ಲಿಗೆ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ನಾನಿಲ್ಲಿ ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ನ ಈ ರೀತಿ ಕ್ರಾಸಾಗಿ ಎಳ್ಕೊತೀನಿ. ಇಲ್ಲಿಂದ ನಾನು 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಒಂದು ಆರ್ಮೋಲ್ ರೌಂಡಿಂಗ್ನ ಕೊಡಬೇಕಾಗತ್ತೆ ಕರ್ವ್ ಸ್ಕೇಲ್ ತಗೊಂಡು. ಈಗ ವೇಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ವೇಸ್ಟ್ ಚೆಕ್ ಮಾಡ್ಕೋಬೇಕಂದ್ರೆ ಫಸ್ಟು ನೋಡಿ, ಈ ರೀತಿಯಾಗಿ ನೀಟಾಗಿ ಟೇಪ್ನ ಎಳ್ಕೊಂಡು ಬರಬೇಕಾಗತ್ತೆ. 28.5 ಬರುತ್ತೆ. ಅದನ್ನ 4 ಭಾಗ ಮಾಡಿಕೊಂಡ್ರೆ ನಮಗೆ 7 ಕಾಲು ಬರುತ್ತೆ. ನೋಡಿ, 7 ಕಾಲಿಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚ್ ಡಾಟ್ಗೆ ನಾನಿಲ್ಲಿ 1.25 ಇಲ್ಲ 2 ಇಂಚಷ್ಟು ನೀವು ಎಕ್ಸ್ಟ್ರಾ ಮಾರ್ಜಿನ್ಗೆ ಬಿಡ್ತಿದ್ದೀನಿ. ಸೊ ನೋಡಿ, ಇದು 9 ನನಗೆ ಚೆಸ್ಟ್ ಮೆಜರ್ಮೆಂಟು. ಇಲ್ಲಿ ನಾನು 1 ಇಂಚನ್ನ ಲೂಸಿಂಗ್ಗೆ ಆ್ಯಡ್ ಮಾಡಿಕೊಂಡು 1.25 ಇಂಚನ್ನ ನೋಡಿ 1 ಇಂಚ್ ಲೂಸಿಂಗ್ ತೊಗೊಳ್ತಾ ಇದ್ದೀನಿ. ನಾನಲ್ಲಿ 1.25 ಎಕ್ಸ್ಟ್ರಾ ಮಾರ್ಜಿನ್ಗೆ ತೊಗೊಳ್ತಾ ಇದ್ದೀನಿ. ಬೋಟ್ ನೆಕ್ ಆಗಿರೋದ್ರಿಂದ ನಾನು ಬ್ಯಾಕನ್ನು ಡೀಪು ಕಡಿಮೆ ಇಡ್ತೀನಿ. ಸೊ ಹಾಗಾಗಿ ನನಗೆ ಲೂಸಿಂಗ್ ಅನ್ನೋದು ಕಂಪಲ್ಸರಿ ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಲೂಸಿಂಗು 1 ಇಂಚನ್ನ ತೊಗೊಂಡಿದ್ದೀನಿ. ಶೇಪ್ ಬೆಲ್ಟ್ ಇಟ್ಕೊಂಡು ಈ ರೀತಿಯಾಗಿ ನೀಟಾಗಿ ಶೇಪ್ ಕೊಡಬೇಕಂದ್ರೆ ಕರ್ವ್ ಸ್ಕೇಲ್ ತೊಗೊಂಡು ಈ ರೀತಿಯಾಗಿ ನೀಟಾಗಿ ಶೇಪ್ನ ಕೊಡ್ತಿದ್ದೀನಿ. ಇಷ್ಟಾದಮೇಲೆ ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ನಮಗೆ 8 ಬರ್ತಿದೆ, 8 ಕಾಲು ಬರ್ತಿದೆ. ಸೊ ನನಗೆ ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ಇದೆ. ಆದ್ರೂ ಪರವಾಗಿಲ್ಲ, ಕರೆಕ್ಟಾಗಿ ಬರುತ್ತೆ. ಅವರು ಹೇಳಿದ್ರು ಸ್ವಲ್ಪ ಟೈಟ್ ಇದೆ, ಸ್ವಲ್ಪ ಲೂಸ್ ಮಾಡಿ ಅಂತ. ಸೊ ಹಾಗಾಗಿ ಇಲ್ಲಿ ನೋಡಿ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಇದು ಬ್ಯಾಕಲ್ಲಿ ಡೀಪು ಮಾರ್ಕ್ ಮಾಡ್ತಾ ಇರೋದು ನಾನೀಗ. ಸೊ ನಿಮಗೆ ಬ್ಯಾಕಲ್ಲಿ ಯಾವ ರೀತಿ ಬೇಕೋ ನೀವು ಆ ರೀತಿಯಾಗಿ ಡೀಪ್ನ ಮಾರ್ಕ್ ಮಾಡ್ಕೋಬೋದು. ನಾನಿಲ್ಲಿ ತುಂಬಾ ಡೀಪ್ ಇಡ್ತಿಲ್ಲ, ಸ್ವಲ್ಪನೇ ಡೀಪ್ನ ಇಡ್ತಾಯಿದ್ದೀನಿ. ನೋಡಿ, ಈ ರೀತಿ ಬೋಟ್ ನೆಕ್ ಕಟ್ಟಿಂಗ್ ಮಾಡಿದ್ದಾದಮೇಲೆ ಇಲ್ಲಿಂದ ನಮಗೆ ಡೀಪ್ ಬ್ಲೌಸ್ ತೊಗೊಂಡು ಇದು ಕ್ಲಾತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, 4.25 ಇದೆ. ಇಲ್ಲಿ ನಾನೊಂದು 5 ಇಂಚಿಗೆ ಮಾರ್ಕ್ನ ಮಾಡ್ತೀನಿ. 5 ಇಂಚಿಗೆ ಮಾರ್ಕ್ ಮಾಡಿದ್ದಾದಮೇಲೆ ವಿಡ್ತು ಕೂಡ ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ವಿಡ್ತ್ ಹಾಕೋಬೋದು. ನೋಡಿ, 3.5ಗೆ ಒಂದು ನಾನಿಲ್ಲಿ ಸುಮ್ಮನೆ ಲೈಟಾಗಿ ಈ ರೀತಿ ಲೈನ್ನ ಕೊಟ್ಟು ನೋಡಿ ಈ ರೀತಿ ಶೇಪ್ನ ಡ್ರಾ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಷ್ಟೊಂದು ಡೀಪ್ ಬರೋಲ್ಲ, ಸ್ವಲ್ಪನೇ ಡೀಪ್ ಬರುತ್ತೆ. ಆದ್ರೂ ನಿಮಗೆ ಲುಕ್ ವೈಸ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಡಾಟ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಎಲ್ಲ ಬ್ಲೌಸ್ಗೂ ಡಾಟ್ ಮಾರ್ಕ್ ಮಾಡ್ದಂಗೆ ಮಾಡ್ಕೊಳ್ಳೋದು. ಇಷ್ಟು ಬ್ಯಾಕ್ ಪಾರ್ಟು ಕಟ್ಟಿಂಗು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ ಹೇಳ್ತೀನಿ. ನೀಟಾಗಿ ಮಾರ್ಕಿಂಗ್ ಏನು ಮಾಡಿದ್ದೀನೋ ಮಾರ್ಕಿಂಗ್ ಮೇಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಯಾರಾದರೂ ವೀಡಿಯೋ ಹೊಸ್ದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನೀವು ಮುಂಚಿತವಾಗೇ ಬರುತ್ತೆ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ತುಂಬಾ ಯೂಸ್ಫುಲ್ ಆದ ವೀಡಿಯೋ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿ, ಇಲ್ಲಿ ಮಾರ್ಜಿನ್ ಸಮ ಇಲ್ಲ, ಸೊ ಹಾಗಾಗಿ ನಾನು ಮಾರ್ಜಿನ್ ಸಮ ಮಾಡೋದಕ್ಕೋಸ್ಕರ ಒಂದು ಲೈನ್ನ ಡ್ರಾ ಮಾಡ್ತಾಯಿದ್ದೀನಿ. ಇಷ್ಟು ಡ್ರಾ ಮಾಡಿದ್ದಾದಮೇಲೆ ಬ್ಯಾಕ್ ಪಾರ್ಟ್ ತೊಗೊಂಡು 1/4 ಇಂಚು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ಬಿಡ್ತಿದ್ದೀನಿ. ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಟ್ಯಾಪ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಏನಿದೆಯೋ ಬ್ಯಾಕ್ ಪಾರ್ಟ್ ನಾವೇನು ಕಟ್ ಮಾಡಿರ್ತೀವೋ ಸೊ ಅದ್ರ ಪ್ರಕಾರ ನೀಟಾಗಿ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ಬೋಟ್ ನೆಕ್ಕಲ್ಲಿ ಚೇಂಜಸ್ಸು ಈ ಥರ ಕಟ್ಟಿಂಗ್ ನಾನು ಯಾವ ಬ್ಲೌಸ್ಗೂ ಮಾಡಿಲ್ಲ. ಸೊ ಆ ಥರ ಕಟ್ಟಿಂಗ್ ಮಾಡ್ತಾ ಇರೋದನ್ನು ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಚೇಂಜಸ್ ಮಾಡ್ಕೊಳ್ತೀನಿ ಅಂತ. ನೋಡಿ, ಶೋಲ್ಡರ್ ಸ್ಲೋಪ್ ತೊಗೊಂಡಿದ್ದೀನಿ ನಾನಿಲ್ಲಿ 1 ಇಂಚನ್ನ. ಇಷ್ಟಾದಮೇಲೆ ನೋಡಿ, ಅಫೆಕ್ಸ್ ಪಾಯಿಂಟು ಎಷ್ಟು ಬೇಕು ಅಂತ. ಅಫೆಕ್ಸ್ ಪಾಯಿಂಟ್ ಬೇಕಿಲ್ಲ ನನಗೆ 10 ಇಂಚು, 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಹೋಗುತ್ತಲ್ಲ, ಸೊ ಹಾಗಾಗಿ 10.5 ಇಂಚಿಗೆ ಆ್ಯಡ್ ಮಾಡಿಕೊಂಡೆ. ಎಕ್ಸ್ಟ್ರಾ ನಾನು 1/2 ಇಂಚು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಪ್ರಿನ್ಸಸ್ ಕಟ್ಟೇನೂ ಹೊಲಿತಿಲ್ಲ, ಸೊ ಡಾಟ್ಸ್ ಕೊಟ್ಟೆ ಹೊಲಿತಾ ಇರೋದು. ಆದ್ರೂ 1/2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈ ರೀತಿ ಎಕ್ಸ್ಟ್ರಾ ತೊಗೊಂಡು ನಾವು ಸ್ಟಿಚ್ ಮಾಡೋದ್ರಿಂದ ನಮಗೆ ಇದು ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೆಕ್ ಡೀಪು ನಿಮ್ಮ ಒಂದು ಬ್ಲೌಸ್ ಮೆಜರ್ಮೆಂಟ್ ಯಾವ ರೀತಿ ಇದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ನೋಡಿ 7.5ಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ನೋಡಿ 14.5 ನಾನು ಮೈನಸ್ ಮಾಡ್ತೀನಿ ಇಲ್ಲಿ. ಅದರಲ್ಲಿ 14.5 ನಮಗೆ ಅರ್ಧ ಮಾಡಿದ್ರೆ ಎಷ್ಟು ಬರುತ್ತೆ? 7.25 ಬರುತ್ತಲ್ಲ. ಸೊ 7.25 ನಾನು ಇಲ್ಲಿ 14.25 ಡೈರೆಕ್ಟಾಗಿ ನಾನು 2 ಇಂಚಸ್ನ ಮೈನಸ್ ಮಾಡ್ಕೊಳ್ತೀನಿ. ಅರ್ಥ ಆಯ್ತಲ್ಲ? ಈಗ ನೋಡಿ 36/6 ಬರುತ್ತೆ. ಅದರಲ್ಲಿ ನಾವು -0.5 ಮಾಡ್ಕೊಳ್ತೀನಿ ನಾನಿಲ್ಲಿ. ನಮಗೆ 6.5 ಬರುತ್ತೆ. 36/6 ಮಾಡಿ ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡಿದ್ರೆ 7 ಬರುತ್ತೆ. ಅದರಲ್ಲಿ 1/2 ಇಂಚನ್ನ ಮೈನಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. 1/2 ಇಂಚನ್ನ ಮೈನಸ್ ಮಾಡಿಕೊಂಡ್ರೆ 6.5 ಬರುತ್ತೆ. 6.5ಗೆ ಇಲ್ಲಿ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟಲ್ಲಿ. ಬ್ಯಾಕಲ್ಲಿ ನಿಮ್ಗೆ 7 ಇಂಚೇ ಬರುತ್ತೆ, ಫ್ರಂಟಲ್ಲಿ ಮಾತ್ರ ನಿಮಗೆ 6.5 ಬರುತ್ತೆ. ನೋಡಿ, ಮಿಡ್ಲಿಗೆ ಕರೆಕ್ಟಾಗಿ ನೀವು ಮಾಡಿದ್ದಾದಮೇಲೆ ನಿಮಗೆ 7.25 ಬರುತ್ತಲ್ಲ. ನಾವು ಡೈರೆಕ್ಟಾಗಿ ಫುಲ್ ಶೋಲ್ಡ್ರ್ ಮೆಜರ್ಮೆಂಟಲ್ಲಿ 2 ಇಂಚಸ್ನ ಮೈನಸ್ ಮಾಡ್ತೀನಿ. 2 ಇಂಚಸ್ನ ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 12.5 ಬರುತ್ತೆ. 12.5ಯಲ್ಲಿ ನೋಡಿ ಅರ್ಧ ಅಂದರೆ 6.25. 6.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇದೇ ನಮಗೆ ಶೋಲ್ಡರ್ ಮೆಜರ್ಮೆಂಟು. 6.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಾನು ಇಲ್ಲೂ ಕೂಡ 6.25ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ನ ಹೇಳ್ಕೊಬೇಕಾಗುತ್ತೆ. 1/4 ಇಂಚು ಎಕ್ಸ್ಟ್ರಾನೇ ಬಿಡಿ, ಪರವಾಗಿಲ್ಲ. 6.25 ತಗೊಳ್ಳಿ, ನಿಮಗೆ ಫಿಟ್ಟಿಂಗು ಚೆನ್ನಾಗೇ ಬರುತ್ತೆ. ಇಷ್ಟಾದಮೇಲೆ ನೋಡಿ, ನಾವೀಗ ಇಲ್ಲಿ ನಾವು ಶೇಪ್ನ ಕೊಡಬೇಕಾಗತ್ತೆ. ಈಗ ಬ್ಯಾಕ್ ಪಾರ್ಟ್ ತೊಗೊಂಡು ನೆಕ್ ವಿಡ್ತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. 3.5 ನೆಕ್ ವಿಡ್ತ್ ಇದೆ. ಶೋಲ್ಡರ್ ಬಂದು 3.5 ಇದೆ ನೋಡಿ. ನಮಗೆ ನೆಕ್ ವಿಡ್ತ್ ಬಂದು 2.75 ಇದೆ. ಸೊ ಅಲ್ಲೇ ಇಲ್ಲೂ 3ನ ಮಾರ್ಕ್ನ ಮಾಡ್ಕೊಳ್ತೀನಿ. 3.5 ಇಂಚು ನಾನು ಶೋಲ್ಡರ್ ಬಿಟ್ಟಿದ್ದೀನಿ, 3 ಇಂಚು ನೆಕ್ ವಿಡ್ತಿಗೆ ತೊಗೊಂಡಿದ್ದೀನಿ. ಇಲ್ಲಿ ನಮಗೆ ನೆಕ್ ಶೇಪ್ ಯಾವ ರೀತಿ ಬೇಕೋ ಆ ರೀತಿ ನೀವು ಶೇಪ್ನ ಡ್ರಾ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಶೇಪ್ನ ಕೊಡ್ತಾಯಿದ್ದೀನಿ ನಾನು. ಸ್ವೀಟ್ ಹಾರ್ಟ್ ನೆಕ್ ಥರ ತುಂಬಾ ಚೆನ್ನಾಗಿರುತ್ತೆ. ಈ ಸ್ವೀಟ್ ಹಾರ್ಟ್ ನೆಕ್ ಡ್ರಾ ಮಾಡಿದ್ದಾದಮೇಲೆ ಇಲ್ಲಿ ಶೇಪ್ ಬೆಲ್ಟ್ಗೆ ನೋಡಿ 1.5 ಇಂಚ್ ನಾನು ಇಲ್ಲಿ ಮೈನಸ್ ಮಾಡ್ತಾಯಿದ್ದೀನಿ. ಸೊ ಒಬ್ಬರು ಕಮೆಂಟ್ ಮಾಡಿದರು, ಶೇಪ್ ಬೆಲ್ಟ್ನ ಯಾವ ರೀತಿ ನೀವು ಮೆಜರ್ ಮಾಡ್ತೀರಾ ಹೇಳಿ ಅಂತ ಹೇಳ್ಬಿಟ್ಟು. ನೋಡಿ, ಶೇಪ್ ಬೆಲ್ಟ್ನ ನೀವು ಮೆಜರ್ ಮಾಡಬೇಕಾದ್ರೆ ಮೆಜರ್ಮೆಂಟ್ ಬ್ಲೌಸ್ ಪ್ರಕಾರ ನೀವು ಸ್ಟಿಚ್ ಮಾಡಬೇಕು ಅನ್ನೋದಾದರೆ ನೋಡಿ, ಇಲ್ಲಿಂದ ಡೌನಿಂಗ್ ಎಷ್ಟಿದೆ ಅಂತ ನೋಡಿ. 3.5 ಇದೆ. ನಾನು 3.5ಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ. ಮತ್ತು ನೋಡಿ, ಇದು ಡಾಟ್ ಎಷ್ಟು ಹಿಡಿದಿದ್ದಾರೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, 1.25 ಇದೆ. ಸೊ 1.25 ಅಂದರೆ ನಮಗೆ 2.5 ಡಾಟ್ ವಿಡ್ತ್ ಬರುತ್ತೆ. ಡಾಟ್ ವಿಡ್ತ್ನ ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ಈಗ ಅಫೆಕ್ಸ್ ಪಾಯಿಂಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಅಫೆಕ್ಸ್ ಪಾಯಿಂಟ್ ಬರ್ತಾ ಇದೆ ನಮಗೆ 10 ಇಂಚಷ್ಟು. ಆಮೇಲೆ ನಮಗೆ ಇಲ್ಲಿ ಶೇಪ್ ಬೆಲ್ಟ್ನ ಎಲ್ಲ ಅಟ್ಯಾಚ್ ಮಾಡಿದ್ದಾರೆ ಅನ್ನೋದು
13 ಇಂಚಿದೆ ನಮಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ 14 ಇಂಚು ಬೇಕಾಗುತ್ತೆ. ಸೊ ಇಷ್ಟಾದಮೇಲೆ ಇಲ್ಲಿಂದ ಇಲ್ಲಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಂಡು ಈ ರೀತಿ ಕರ್ವ್ ಆಗಿ ಇಷ್ಟಾದಮೇಲೆ ನಾವು ಆ ಕಡೆಗೂ ಅಷ್ಟೇ ಇಲ್ಲಿ ನೋಡಿ ಇಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀವಲ್ಲ, ಇಲ್ಲಿಂದ ಡಾಟ್ ಲೆಂತು 2.5 ಇಂಚನ್ನ ತಗೊಳ್ತಾ ಇದ್ದೀನಿ ನಾನಿಲ್ಲಿ. ಡಾಟ್ ಲೆಂತ್ 2.5 ತೊಗೊಂಡ್ರೆ ನಮ್ಗೆ ಅಫೆಕ್ಸ್ ಪಾಯಿಂಟ್ 10 ಕರೆಕ್ಟಾಗಿ ಬರುತ್ತೆ. ಸೊ ಇಷ್ಟಾದಮೇಲೆ ನೋಡಿ ಇದರಲ್ಲಿ ಅರ್ಧ ನಾವಿಲ್ಲಿಗೆ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋ ಉದ್ದೇಶ ಏನಂದರೆ ಉಕ್ಸ್ಪಟ್ಟಿ ಗಾಜಾಪಟ್ಟಿ ಹತ್ರ ಯಾವುದೇ ರೀತಿ ಡಿಫ್ರೆನ್ಸ್ ಗ್ಯಾಪ್ ಬರಬಾರ್ದು ಅನ್ನೋ ಉದ್ದೇಶಕ್ಕಷ್ಟೇ. ಈ ಕಡೆ 1/2 ಇಂಚ್ ಮೈನಸ್ ಮಾಡ್ಕೊಂಡು ನಾನು ಇಲ್ಲಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿದ್ದೀನಿ. ಇಲ್ಲಿಂದ ನೋಡಿ ಕರೆಕ್ಟಾಗಿ ನಿಮಗೆ ಈ ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಗೆ ನಮಗೆ 6.5 ಬರ್ತಿದೆ. ನಾನು 1/2 ಮೈನಸ್ ಮಾಡಿದ್ರೆ ಇಲ್ಲಿ 7 ಇಂಚ್ ಬರ್ತಿದೆ. ನೋಡಿ ಈ 7 ಇಂಚಲ್ಲಿ ನೀವು ನೀಟಾಗಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ಒಂದು 1/4 ಇಂಚಷ್ಟು ಒಳಗಡೆಗೆ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ. 1/4 ಇಂಚ್ ಒಳಗಡೆಗೆ ಮಾಡ್ಕೊಂಡ್ಮೇಲೆ ಇಲ್ಲಿಂದ ನೀವು ಕರ್ವ್ ಸ್ಕೇಲ್ ತೊಗೊಂಡು ನೀಟಾಗಿ ಶೇಪ್ನ ಕೊಡಿ. ನೀಟಾಗಿ ಶೇಪ್ನ ಕೊಟ್ಟಮೇಲೆ ನಿಮಗೆ ಆರ್ಮೋಲ್ ಅನ್ನೋದು ಫ್ರಂಟಲ್ಲಿ ರೆಡಿ ಆಗುತ್ತೆ. ಇನ್ನು ನೆಕ್ಕು ಅನ್ನೋದು ಕೂಡ ರೆಡಿ ಆಗುತ್ತೆ, ಸ್ವೀಟ್ ಹಾರ್ಟ್ ನೆಕ್ಕು. ಇದಾದಮೇಲೆ ನಾವು ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು 2.5 ಇಂಚಿಗೆ ಒಂದು ಡಾಟ್ನ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಆರ್ಮೋಲ್ ಡಾಟು ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ಈ ಕಡೆ ನಾವು 4th ಡಾಟ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಫ್ರಂಟ್ ಪಾರ್ಟು. ಸೊ ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಜಸ್ಟ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನನಗೆ ಎಕ್ಸ್ಟ್ರಾ ಜಾಸ್ತಿ ಕ್ಲಾತ್ ಬಿಟ್ಟಂಗೆ ಅನಿಸ್ತಿದೆ. ನೋಡಿ ಎಷ್ಟಿದೆ 10 ಇಂಚು ಮತ್ತು 1/4 ಇಂಚು ಎಷ್ಟಾಗತ್ತೆ ಅವಾಗ ಲೂಸಿಂಗ್ ಬಿಟ್ಟಿದ್ದೀನಲ್ಲ ನಾನಿಲ್ಲಿ. ನೋಡಿ ಇಲ್ಲಿ 9.5 ಇದೆ, 9.5 ಇದೆ. ಲೂಸಿಂಗು 1/2 ಇಂಚ್ ಆಗುತ್ತೆ. ಸೊ 1/4 ಇಂಚು ನಾನು ಎಕ್ಸ್ಟ್ರಾ ಮಾರ್ಜಿನ್ಗಂತ ಬಿಡ್ತಾಯಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು. ನೋಡಿ 1/2 ಇಂಚು ಲೂಸಿಂಗು. ಇಲ್ಲೂ ಅಷ್ಟೇ ನೋಡಿ ಅಷ್ಟೇ ಸೇಮ್ ನೀವು ಎಷ್ಟು ಬ್ಯಾಕಲ್ಲಿ ತೊಗೊಂಡಿದ್ದೀರೋ ಅಷ್ಟೇ ಕ್ಲಾತ್ನ ತೊಗೋಬೇಕಾಗತ್ತೆ. ಒಂದು ಸಲ ಇಟ್ಟು ನೋಡಿ ನಿಮ್ಗೆ ಎಲ್ಲಿಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಈ ರೀತಿ ಸೆಟ್ ಮಾಡಿಕೊಂಡು ನೀವು ನೋಡಿ ಇಲ್ಲಿ 1/4 ಇಂಚಷ್ಟು ನಮಗೆ ಜಾಸ್ತಿ ಬರುತ್ತೆ. ಅದನ್ನು ಈ ರೀತಿ ಸ್ಟ್ರೈಟಾಗಿ ಲೈನ್ನ ಹಾಕ್ಕೊಂಡೆ ನಾನು. ಇಷ್ಟು ಫ್ರಂಟ್ ಪಾರ್ಟು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ನಮಗೆ ರಿಂಕಲ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಶೋಲ್ಡ್ರನ್ನ ಕಡಿಮೆ ಮಾಡಿಲ್ಲ ಅಂದರೆ ನಿಮ್ಗೆ ಇಲ್ಲಿ ರಿಂಕಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಶೋಲ್ಡ್ರನ್ನ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಮೆಥಡಲ್ಲೂ ಒಂದು ಸಲ ಕಟ್ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದ್ರಿಂದ ನೋಡಿ ಕೆಲವೊಂದು ಟಿಪ್ಸ್ ಎಲ್ಲ ನಿಮಗೆ ನಾನು ಯಾವ ರೀತಿ ಮಾರ್ಕ್ ಮಾಡ್ತೀನಿ ಕಟ್ ಮಾಡ್ತೀನಿ ಅನ್ನೋದೆಲ್ಲ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಆಗಲೇ ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಇದು ಎಕ್ಸ್ಟ್ರಾ ಮಾರ್ಜಿನ್ ಸಮ ಇಲ್ಲ ಅಂತ ನಾನು ಲೈನ್ ಹಾಕಿದ್ನಲ್ಲ, ಸೊ ಅದನ್ನ ಕಟ್ ಮಾಡಿಕೊಂಡೆ. ಇಷ್ಟು ಫ್ರಂಟ್ ಪಾರ್ಟು ಮಾರ್ಕಿಂಗು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟಾದಮೇಲೆ ನೋಡಿ ಸ್ಲೀವ್ಸ್ನ ಕಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಕ್ಕೆ ಡಬಲ್ ಫೋಲ್ಡ್ನ ಮಾಡ್ಕೊಂಡಿದ್ದೀನಿ. ಫ್ರಂಟಲ್ಲಿ ನಮ್ಗೆ ಮಾರ್ಜಿನ್ ಸಮ ಇಲ್ಲ, ಸೊ ಅಲ್ಲಿ ಒಂದು ಮಾರ್ಜಿನ್ ಸಮಗೋಸ್ಕರ ನಾನು ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ನೋಡಿ ಆರ್ಮೋಲ್ ಫಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. 8.25 ಇದೆ ನನಗೆ ಆರ್ಮೋಲ್. ನಾನು ಕೊಟ್ಟಿರೋ ಬ್ಲೌಸಲ್ಲಿ ಇಲ್ಲಿಂದ ನೋಡಿ ಈ ಒಂದು ಶೋಲ್ಡ್ರ್ ಸ್ಲೋಪ್ನ ಕಟ್ ಮಾಡಿಕೊಂಡ್ರೆ ಇಲ್ಲಿಂದ 1/2 ಇಂಚ್ ಮಾರ್ಜಿನಿಗೆ ಬಿಟ್ಟಿದ್ದಾದಮೇಲೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 8.25 ಇದೆಯಲ್ಲ ಇಲ್ಲಿ ನನಗೆ, ಇಲ್ಲಿ 8.25 1/4 ಇಂಚ್ ಎಕ್ಸ್ಟ್ರಾ ಬರುತ್ತೆ. ಸ್ವಲ್ಪ ಲೂಸ್ ಇಡಿ ಅಂತಂದ್ರೆ ಅವರು, ಸೊ 1/4 ಇಂಚು ಎಕ್ಸ್ಟ್ರಾ ಕೊಡ್ತಾಯಿದ್ದೀನಿ ನಾನಿಲ್ಲಿ. ನೋಡಿ ಇಲ್ಲಿಂದ ಇಲ್ಲಿಗೆ ನಿಮಗೆ ಸ್ಟ್ರೈಟಾಗಿ ಈ ರೀತಿ ಹಾಕ್ಕೊಂಡು ಇದನ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಾವಿಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡ್ವಲ್ಲ 1/2 ಇಂಚು ಫ್ರಂಟಲ್ಲಿ ಬ್ಯಾಕ್ಗಿದ್ದು, ಸೊ ಅದರಲ್ಲಿ ನಮಗಿಲ್ಲಿ ಮೈನಸ್ ಆಗುತ್ತೆ. ಮೇಲೆ ನಾವು ಕಟ್ ಮಾಡಿಕೊಂಡ್ರು ನಮಗೆ ಲೆಂತಲ್ಲಿ ಏನೂ ವ್ಯತ್ಯಾಸ ಬರೋದಿಲ್ಲ. ಸೊ ಮಾರ್ಜಿನ್ ಸಮ ಇಲ್ಲ, ಮಾರ್ಜಿನ್ ಸಮ ಇರೋದಕ್ಕೋಸ್ಕರ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಮಾರ್ಜಿನ್ನ ಸಮ ಮಾಡಿಕೊಂಡೆ. ಈಗ ನಮಗೆ ಲೂಸಿಂಗ್ ಎಷ್ಟು ಬೇಕು, ಹ್ಯಾಂಡ್ ಆರ್ಮೋಲ್ ಹತ್ರ ಲೂಸ್ ಎಷ್ಟು ಬೇಕು ಅನ್ನೋದನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಫಸ್ಟಿಗೆ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಡೌನಲ್ಲಿದೆ ನನಗೆ 7.25 1 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲಿಂದ
1 ಇಂಚ್ ಏನಕ್ಕಪ್ಪ ಅಂದರೆ ಸ್ಲೀವ್ ಅಟ್ಯಾಚ್ಗೆ ಮತ್ತು ಕೆಳಗಡೆ ಮಾರ್ಜಿನ್ಗೆ 1/2 ಇಂಚು ಹೋಗುತ್ತಲ್ಲ, ಸೊ ಹಾಗಾಗಿ 1 ಇಂಚನ್ನ ಆ್ಯಡ್ ಮಾಡಿಕೊಂಡೆ. ಟೋಟಲ್ ಲೆಂತ್ ಬಂದು 12 ಇಂಚು. 12 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಇಲ್ಲಿಂದ ಡೌನಿಂಗು 3.5 ಇಂಚಿದೆ. 3.5 ಇಂಚಿಗೆ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ನಮಗೆ ಎಷ್ಟು ಬೇಕು? 8.5 ಬೇಕು. 8.5 ಬರುತ್ತಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ನೋಡಿ. ಇಲ್ಲಿ 2 ಇಂಚಸ್ಸು ಇಲ್ಲ 2.5 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಶೇಪ್ನ ಕೊಡಿ. ಶೇಪ್ನ ಕೊಟ್ಟಿದ್ದಾದಮೇಲೆ ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ ಆರ್ಮೋಲ್ ಲೂಸಿಂಗು ಕರೆಕ್ಟಾಗಿ ಬರ್ತಿದೆಯಾ ಅಂತ. ಸೊ ಹ್ಯಾಂಡ್ ಲೂಸ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಹ್ಯಾಂಡ್ ಲೂಸ್ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ 1.25 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಬಿಟ್ಟಿದ್ದೀನಿ. ಈ ಲೈನು ಆ ಲೈನ್, ಈ ಪಾಯಿಂಟ್ ಆ ಪಾಯಿಂಟ್ ಸೇರಿಸ್ತಾ ಒಂದು ಲೈನ್ನ ಡ್ರಾ ಮಾಡ್ತಾಯಿದ್ದೀನಿ. ಸೊ ಮಾರ್ಕ್ ವೀಲ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಂಗೆ ಸ್ಟಿಚಿಂಗ್ ಟೈಮಲ್ಲಿ ಈಸಿ ಆಗುತ್ತೆ ಅಂತ. ಒಂದು ಸಲ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ 8.5 ಬರುತ್ತಾ ಅಂತ. ಬರುತ್ತೆ. ಸೊ ಈಗ ನಾನು ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ತುಂಬಾ ಈಸಿಯಾಗಿ ಹ್ಯಾಂಡ್ಸ್ನ ಕಟ್ ಮಾಡ್ಕೋಬೋದು. ಈಗ ಫ್ರಂಟಲ್ಲಿ ನಾವು ಶೇಪ್ನ ಕೊಡಬೇಕಾಗತ್ತೆ ನೋಡಿ. 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಮಿಡ್ಲಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಡಬೇಕಾಗತ್ತೆ 1/2 ಇಂಚಲ್ಲಿ. ಈ ಶೇಪ್ ಕಂಪಲ್ಸರಿ, ಇಲ್ಲಾಂದರೆ ನಮಗೆ ಫ್ರಂಟಲ್ಲಿ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ ಬ್ಲೌಸಸ್ಗೆ. ಸೊ ಹಾಗಾಗಿ ಸ್ಲೀವ್ಸು ಕಟ್ ಮಾಡಿದ್ದಾಯಿತು. ಈಗ ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋದು. ಶೇಪ್ ಬೆಲ್ಟು ಅಷ್ಟೇ ಮೆಜರ್ಮೆಂಟ್ ಬ್ಲೌಸಲ್ಲಿ ನೋಡ್ತಾ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ಅಂತ ಕಮೆಂಟ್ ಮಾಡಿದರು ನೋಡಿ. ಇಲ್ಲಿ 3 ಕಾಲಿದೆ, 3/4 ಇಂಚ್ ಆ್ಯಡ್ ಮಾಡಿಕೊಂಡು 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಸೈಡಲ್ಲಿ 2.5 ಇದೆ, ಅದಕ್ಕೆ 3/4 ಇಂಚನ್ನ ಮಾರ್ಕ್ ಮಾಡಿಕೊಂಡು ನಾನು 3 ಕಾಲಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಫಸ್ಟ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. 11 ಇದೆ, 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ನಾನಿಲ್ಲಿ. ಇಲ್ಲಿ 4 ಇಂಚು, ಇಲ್ಲಿ 3/4 ಇಂಚ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಈ ಒಂದು ಶೇಪ್ ಬೆಲ್ಟ್ಗೆ ಶೇಪ್ನ ಈ ರೀತಿಯಾಗಿ ಡ್ರಾ ಮಾಡಬೇಕಾಗತ್ತೆ. ಇಲ್ಲಿ ಒಂದು 1/2 ಇಂಚಿಗೆ ಈ ಥರ ಕ್ರಾಸಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಶೇಪ್ ಬೆಲ್ಟ್ ಅನ್ನೋದು ರೆಡಿ ಆಗಿಬಿಡುತ್ತೆ ನೋಡಿ. ಈ ರೀತಿ ಶೇಪ್ ಬೆಲ್ಟು ರೆಡಿ ಆಗೋಯಿತು. ಸ್ಲೀವು, ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ತುಂಬಾ ಈಸಿಯಾಗಿ ಮಾರ್ಕ್ ವೀಲಿಂದ ನೀಟಾಗಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು. ಈ ಒಂದು ಚೇಂಜಸ್ ಮಾಡಿಕೊಂಡು ಒಂದು ಸಲ ಕಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಫಿಟ್ಟಿಂಗ್ ಬರುತ್ತೆ ಅಂತ ನೋಡಿ. ಮೇನ್ ಫ್ಯಾಬ್ರಿಕ್ನ ತೊಗೊಂಡೆ ನಾನಿಲ್ಲಿ. ಮೇನ್ ಫ್ಯಾಬ್ರಿಕ್ಕಿಗೆ ನೋಡಿ ಸ್ಲೀವ್ಸಿಗೆ ಮಾತ್ರ ಬಾರ್ಡ್ರ್ ಇದೆ. ಈ ಬಾರ್ಡ್ರನ್ನೇ ಯೂಸ್ ಮಾಡಿಕೊಂಡು ಫ್ರಂಟಲ್ಲಿ ನೆಕ್ಗೆ ಸ್ವಲ್ಪ ಕೊಡೋಣ ಅಂದ್ಕೊಂಡಿದ್ದೀನಿ. ಈ ಸ್ವಲ್ಪ 1 ಇಂಚಷ್ಟು ಕಟ್ ಮಾಡ್ಕೊಂಡು ನೆಕ್ಗೆ ಕೊಟ್ಟು ಉಳಿದಿದ್ದನ್ನು ಹ್ಯಾಂಡ್ಸ್ಗೆ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಕಟ್ ಮಾಡಿಕೊಂಡೆ. ಕಟ್ಟಿಂಗ್ ಅನ್ನೋದು ಮುಗೀತು. ಬನ್ನಿ ಸ್ಟಿಚ್ಚು ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಸ್ಲೀವ್ಸ್ನ ತೊಗೊಂಡೆ ನಾನು. ಸ್ಲೀವ್ಸ್ನ ತೊಗೊಂಡು ನಾನು ನೋಡಿ ಬಾಟಮಲ್ಲಿ ಬಾರ್ಡ್ರನ್ನ ಸ್ವಲ್ಪ 1 ಇಂಚಷ್ಟು ಕಟ್ ಮಾಡ್ಕೊಂಡಿದ್ನಲ್ಲ. ಸೊ ಉಳಿದಿದ್ದನ್ನು ಬಾರ್ಡ್ರ್ ಲೆಂತ್ ಇದ್ದರೆ ನೀವು ಆ ರೀತಿ ಕಟ್ ಮಾಡ್ಕೋಬೋದು. ಸ್ವಲ್ಪ ಅಂದರೆ ನೀವು ಡಿಸೈನ್ ನೋಡಿ ಕಟ್ ಮಾಡ್ಕೋಬೇಕಾಗುತ್ತೆ. ಡಿಸೈನು ನಿಮ್ಗೆ ಏನಾದರೂ ಬರ್ಡ್ಸು ಅನಿಮಲ್ಸ್ ಈ ಥರವೆಲ್ಲ ಬಂದರೆ ನೀವು ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ಯಾಕಂದರೆ ಆ ಬರ್ಡ್ಸು ಅನಿಮಲ್ಸ್ ನೀವು ಅರ್ಧ ಕಟ್ ಮಾಡಿದ್ರು ಅದು ಫಿನಿಶಿಂಗ್ ಚೆನ್ನಾಗಿರಲ್ಲ. ನಿಮ್ಗೆ ಬೇರೆ ಥರ ಏನಾದರೂ ಬಾರ್ಡ್ರ್ ಬಂದಿದ್ದರೆ, ತುಂಬಾ ಲಾಂಗ್ ಆಗಿದ್ದರೆ ಬಾರ್ಡ್ರು ವಿಡ್ತಲ್ಲಿ ಜಾಸ್ತಿ ದೊಡ್ಡದಾಗಿದ್ದರೆ ನೀವು ಆರಾಮಾಗಿ ಬಾರ್ಡ್ರಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ಅದನ್ನು ನೀವು ನೆಕ್ಗೆ ಬೇಕಾದ್ರೆ ಬೇರೆ ಕಡೆ ಎಲ್ಲರೂ ನೀವು ಡಿಸೈನಿಗೆ ಕೊಡಬೇಕು ಅಂದರೆ ಕೊಟ್ಕೋಬೋದು ನೋಡಿ. ಹ್ಯಾಂಡ್ಸ್ನ ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನು ಗೊತ್ತಾ, ಒಂದು 3-4 ಡೇಸೇ ಆಯಿತು ಮಿಷಿನ್ ಮೇಲೆ ಕೂತ್ಕೊಂಡು. ಸೊ ಸ್ವಲ್ಪ ಗ್ಯಾಪ್ ಕೊಟ್ಟು ಮಿಷಿನ್ ಮೇಲೆ ಕೂತ್ಕೊಂಡ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ನಂಗೆ ಸೆಟ್ ಆಗೋಕ್ಕೆ ಟೈಮ್ ತೊಗೊಳ್ತೈತೆ ನೋಡಿ. ಏನಾಗುತ್ತೆ ಅಂದರೆ ಬಾಬಿನಿಂದ ದಾರ ಬರೋ ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ. ಸೊ 3-4 ಡೇಸ್, 4 ಡೇಸ್ ಇಲ್ಲ 5 ಡೇಸ್ 6 ಡೇಸನೂ ಆಗೋಯಿತು ಮಿಷಿನ್ ಮೇಲೆ ಕೂತ್ಕೊಂಡು. ಸೊ ಹಾಗಾಗಿ ಈ ರೀತಿ ನೀಟಾಗಿ ಯಾವುದೇ ರೀತಿ ರಿಂಕಲ್ ಬರ್ದಿರ ಹ್ಯಾಂಡ್ಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ನೋಡಿ ಬಾಬಿನಲ್ಲಿ ಪದೇ ಪದೇ ಪ್ರಾಬ್ಲಮ್ ಬರ್ತಿದೆ. ಸೊ ಅದನ್ನು ನೀಟಾಗಿ ಸುತ್ಕೊಳ್ತಾ ಇದ್ದೀನಿ.
ನಾವು ಒಂದೊಂದು ಸಲ ಏನಾಗುತ್ತೆ ಅಂದರೆ ಬಾಬಿನಲ್ಲಿ ನೀಟಾಗಿ ದಾರ ಸುತ್ತಿಲ್ಲ ಅಂದರೂ ನಮಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡಿ ಈ ಬಟ್ಟೆ ಸ್ವಲ್ಪ ಎಡ್ದಂಗಾಯಿತು, ಅದು ನೀಟಾಗಿ ಬಾಬಿನ್ಗೆ ದಾರನೂ ನೀಟಾಗಿ ಸುತ್ತಿರಲಿಲ್ಲ. ಸೊ ಹಾಗಾಗಿ ಈ ರೀತಿ ಪ್ರಾಬ್ಲಮ್ ಆಯಿತು. ಅದನ್ನ ಫಸ್ಟು ನೀಟಾಗಿ ಸುತ್ಕೋಬೇಕಾಗುತ್ತೆ. ಕೆಲವೊಬ್ಬರಿಗೆ ಮಿಷಿನಲ್ಲಿ ಲೂಸ್ ಥರ ಸ್ಟಿಚ್ ಬರುತ್ತೆ. ಆಮೇಲೆ ಸ್ಟಿಚ್ಚಸ್ಸು ಮೇಲೆ ಚೆನ್ನಾಗಿ ಬರುತ್ತೆ, ಕೆಳಗಡೆ ಎಲ್ಲ ಬಿಟ್ಕೊಂಡಂಗೆ ಆಗುತ್ತೆ. ಅಂಥ ಪ್ರಾಬ್ಲಮ್ ಇರೋರೆಲ್ಲ ನೀವು ಬಾಬಿನ್ಗೆ ನೀಟಾಗಿ ದಾರ ಸುತ್ತಿರಲ್ಲ. ಸೊ ಅದನ್ನೊಂದು ಸಲ ಗಮನಿಸ್ಕೊಳ್ಳಿ. ಆಮೇಲೆ ಸ್ಟಿಚ್ಚಸ್ ಜಂಪಾಗಿ ಬರ್ತಾಯಿದೆ ಅನ್ನೋ ಕಂಪ್ಲೇಂಟ್ಸು ಇರ್ತವೆ. ಆವಾಗ ನೀವು ಏನು ಪ್ರಾಬ್ಲಮ್ ಆಗಿರುತ್ತೆ ಅಂದರೆ ನೀಡಲ್ಲಿ ನೀವು ನೀಟಾಗಿ ಸೆಟ್ ಮಾಡಿರಲ್ಲ. ಸೂಜಿನ ನೀವು ನೀಟಾಗಿ ಸೆಟ್ ಮಾಡಿದ್ರೆ ನಿಮಗೆ ಆ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಸ್ಟಿಚ್ಚಸ್ ಜಂಪ್ ಆಗ್ತಾವೆ ನೋಡಿ, ಒಂದು ಸ್ವಲ್ಪ ದೂರ ಚೆನ್ನಾಗಿ ಬರುತ್ತೆ, ಆಮೇಲೆ ಲಾಂಗ್ ಜಂಪ್ ಆಗಿರ್ತವೆ. ಅದು ಸ್ಟಿಚ್ ಅನ್ನೋದು, ದಾರ ಅನ್ನೋದು ಸ್ವಲ್ಪ ಜಂಪ್ ಆಗಿರುತ್ತೆ. ಸೊ ಆ ಥರ ಪ್ರಾಬ್ಲಮ್ ಬಂದಿದೆ ಅಂದರೆ ಖಂಡಿತ ನೀವು ಆ ಸೂಜಿ ಪಾಯಿಂಟ್ನ ಸ್ವಲ್ಪ ಮೇಲಕ್ಕೂ ಕೆಳಗಡೆಗೂ ಸೆಟ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ಆ ಸೂಜಿನ ನೀಟಾಗಿ ಸೆಟ್ ಮಾಡ್ಕೊಂಡ್ಮೇಲೆ ನಿಮಗೆ ಸ್ಟಿಚ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಹಾಗಾಗಿ ನೀವು ಸೂಜಿನ ನೀಟಾಗಿ ಸೆಟ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಸ್ಟಿಚ್ಚಸ್ ಜಂಪ್ ಆಗ್ತಿದೆ ಅಂದರೆ ನೀಟಾಗಿ ಬಾಬಿನಲ್ಲಿ ನೀಟಾಗಿ ದಾರ ಸುತ್ತಕೊಂಡ್ರೆ ನಮಗೆ ಸ್ಟಿಚ್ಚಸ್ಸು ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಸ್ಟಿಚ್ಚಸ್ಸು ಸ್ವಲ್ಪ ಲೂಸಾಗೆ ಬರುತ್ತೆ. ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಎಕ್ಸ್ಟ್ರಾ ಇರೋದನ್ನೆಲ್ಲ ಕ್ಲಾತ್ನೆಲ್ಲ ಮತ್ತೆ ಕಟ್ ಮಾಡ್ಕೊಳ್ತೀನಿ ನಾನು. ಈಗ ಫ್ರಂಟ್ ಪಾರ್ಟಿಗೆ ಬರೋದಾದರೆ ಫ್ರಂಟ್ ಪಾರ್ಟಲ್ಲಿ ನಾನು ನೆಕ್ಕಿಗೆ ಬಾರ್ಡ್ರ್ ಕೊಡಬೇಕು ಅಂದ್ಕೊಂಡಲ್ಲ. ಫಸ್ಟು ಮೇನ್ ಫ್ಯಾಬ್ರಿಕ್ನ ಸೀದಾ ಇಟ್ಕೊಳ್ಳಿ. ಅದ್ರ ಮೇಲೆ ಲೈನಿಂಗ್ನ ಹಾಕ್ಕೊಳ್ಳಿ. ಎಲ್ಲಿಗೆ ನಾವು ಫಸ್ಟ್ ಸ್ಟಿಚ್ ಮಾಡಬೇಕು ಅಂತ ಫಸ್ಟ್ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಮಾರ್ಕ್ ಮಾಡ್ಕೊಂಡು ನಾನಿಲ್ಲಿ ಟ್ಯಾಪ್ ಮಾಡಿಕೊಟ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಸ್ಟಿಚ್ ಹಾಕ್ಕೋಬೇಕು ಅಂತ. ಆ ಮಾರ್ಕ್ ಮೇಲೇ ಸ್ಟಿಚ್ ಹಾಕ್ಕೊಂಡು ಇಲ್ಲಿ ನಾನು ಕ್ಲಾತ್ನ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಕ್ಯಾನ್ವಾಸು ಮತ್ತು ಪೈಪಿಂಗು ಏನೂ ಕೊಡ್ತಿಲ್ಲ, ಯಾಕಂದರೆ ನಾನಿಲ್ಲಿ ಬಾರ್ಡ್ರನ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ಬಾರ್ಡ್ರನ್ನ ಅಟ್ಯಾಚ್ ಮಾಡೋದ್ರಿಂದ ಲುಕ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಈ ಒಂದು ಸ್ಟಿಚಿಂಗ್ ಮೆಥಡು ಮತ್ತು ಈ ಒಂದು ಕಟ್ಟಿಂಗ್ ಮೆಥಡನ್ನ. ಖಂಡಿತ ನಿಮಗೆ ಫಿಟ್ಟಿಂಗು ಪರ್ಫೆಕ್ಟಾಗಿ ಬರುತ್ತೆ. ಕೆಲವ್ರಿಗೆ ಡೌಟ್ ಬರ್ಬೋದು, ಶೋಲ್ಡರು 2 ಇಂಚಸ್ಸು 36 ಸೈಜ್ಗೆ ನೀವು ಮೈನಸ್ ಮಾಡಿದ್ರಲ್ಲ ಶೋಲ್ಡರು, ನಿಮಗೆ ಎಕ್ಸ್ಟ್ರಾ ಜಾಸ್ತಿ ಇವಾಗ 38 ಸೈಜ್ದು 34 ಸೈಜ್ದು ಎಷ್ಟು ನೀವು ಕಡಿಮೆ ಮಾಡಬೇಕು ಅಂತ ಕೆಲವೊಬ್ಬರು ಬೇಕಾದ್ರೆ ಕಮೆಂಟ್ ಮಾಡ್ತಾರೆ. 36ದು ಮತ್ತು 38 34 ನೀವು ಯೂಶ್ವಲಿ ಎರಡೇ ಇರುತ್ತೆ ನಿಮಗೆ ಶೋಲ್ಡರ್ ಮೈನಸ್ ಮಾಡೋದು. ಸೊ ಅಷ್ಟರಲ್ಲೇ ನೀವು ಮೈನಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇನ್ನು ಸೈಜು ದೊಡ್ಡದಾಗ್ತಾ ನಿಮಗೆ ಬ್ಲೌಸ್ ಸೈಜ್ ಆಗ್ತಾಯಿದೆ ಅನ್ನೋದಾದರೆ ನೀವು ಆ ಒಂದು 2 ಇಂಚಸ್ನ 1.5 ಇಂಚು ಆ ಥರ ಕಡಿಮೆ ಮಾಡ್ಕೊಳ್ಳಿ. ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಅದನ್ನು ಕಮೆಂಟಲ್ಲಿ ಕೇಳ್ತೀರಾ ಅಂತಲೇ ನಾನು ಅಡ್ವಾನ್ಸಾಗಿ ಹೇಳಿದೆ. ಈ ರೀತಿ ನೀಟಾಗಿ ನೆಕ್ನ ಸೆಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ನ ಮತ್ತು ಲೈನಿಂಗ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ರಿಂಕಲ್ ಬರಬಾರ್ದು, ನೀಟಾಗಿ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕಬೇಕಾಗತ್ತೆ. ಎಕ್ಸ್ಟ್ರಾ ಕ್ಲಾತ್ನೆಲ್ಲ ನಾನು ಕಟ್ ಮಾಡಿಕೊಂಡೆ. ನೋಡಿ, ಎಕ್ಸ್ಟ್ರಾ ಕ್ಲಾತೆಲ್ಲ ಕಟ್ ಮಾಡಿದ್ದಾದಮೇಲೆ ಬಾರ್ಡ್ರು ನೋಡಿ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದಲ್ಲ. ಸೊ ಒಂದು ಸೈಡು ನೀಟಾಗಿ ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ನೆಕ್ ಹತ್ರ ಕೊಡ್ತಿದ್ದೀನಿ. ಸೊ ಈ ಕಾರ್ನರಲ್ಲಿ ನಾವು ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಆ ಕ್ಲಾತ್ ಅನ್ನೋದನ್ನು ಟರ್ನಿಂಗ್ ತಗೋಬೇಕಾಗತ್ತೆ. ನೋಡಿ, ನಾನು ನೀಡ್ಲಿಂದ ಈಚೆಗೆ ಕ್ಲಾತ್ನ ತೆಗೆದುಬಿಟ್ಟೆ. ಇಲ್ಲಿ ನಾನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಫೋಲ್ಡಿಂಗು ಎಷ್ಟು ಚೆನ್ನಾಗಿ ಮಾಡಿದ್ರೆ ಬ್ಲೌಸ್ ಫಿನಿಶಿಂಗು ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಒಂದು 1/4 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಈ ಕಡೆಗೂ ನಾವು ನೀಟಾಗಿ ಕಿನಾರೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ, ಅಲ್ಲಿ ಫೋಲ್ಡಿಂಗ್ ಮಾಡಿದ್ವಲ್ಲ ಕ್ಲಾತ್ ಸ್ವಲ್ಪ, ಅದ್ರ ಮೇಲೆ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಅದನ್ನ ನೀಟಾಗಿ ಫಿನಿಶಿಂಗ್ನ ಕೊಡ್ತಾಯಿದ್ದೀನಿ. ಈಗ ಮಿಡ್ಲಿಗೆ ಒಂದು ಸ್ಟಿಚ್ನ ಹಾಕ್ಕೊಂಡೆ. ಮಿಡ್ಲ್ನೇ ಸ್ಟಿಚ್ ಹಾಕ್ಕೊಂಡ್ಮೇಲೆ ನಿಮಗೆ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೇಮ್ ಅದೇ ರೀತಿ ನೀವು
ಲೆಫ್ಟ್ ಸೈಡ್ದು ಸಹ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಈ ಒಂದು ಬಾರ್ಡ್ರನ್ನ ಟರ್ನ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಟರ್ನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೆಕ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಮತ್ತು ಲುಕ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಅಟ್ಯಾಚ್ ಮಾಡಿದ್ದಾದಮೇಲೆ ಒಂದು ಸೈಡು ಮತ್ತೊಂದು ಸೈಡು ಅದೇ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಅಟ್ಯಾಚ್ ಮಾಡಬೇಕಾಗತ್ತೆ. ರಿಂಕಲ್ ಬರಬಾರ್ದು, ಸೊ ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ರಿಂಕಲ್ ಬರೋ ಥರ ನೀವು ಸ್ಟಿಚ್ ಮಾಡಿದ್ರೆ ನಿಮಗೆ ಬ್ಲೌಸ್ ಅನ್ನೋದು ಫಿನಿಶಿಂಗ್ ಬರೋದಿಲ್ಲ. ನೋಡಿ ಮಿಡ್ಲಿಗೆ ಒಂದು ಸ್ಟಿಚ್ನ ಹಾಕ್ಕೊಳ್ತೀನಿ. ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಾವು ಈ ಒಂದು ಬಾರ್ಡರ್ ಅನ್ನೋದು ಹೈಲೈಟಾಗಿ ಕಾಣಿಸುತ್ತೆ. ಈಗ ಡಾಟ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಾನು ಡಾಟ್ ಈಗಾಗಲೇ ಏನು ಮಾರ್ಕಿಂಗ್ ಮಾಡಿದ್ನೋ ಮಾರ್ಕಿಂಗ್ ಪ್ರಕಾರನೇ ನಾನು ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಇರೋದು. ಈ ಒಂದು ಮೆಥಡಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಫಿನಿಶಿಂಗು ಮತ್ತು ಫಿಟ್ಟಿಂಗ್ ಎರಡೂ ಬರುತ್ತೆ. ನೋಡಿ ಈ ರೀತಿ ಫ್ರಂಟ್ ಪಾರ್ಟು ಮುಗೀತು. ಈಗ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಫ್ರಂಟ್ ಪಾರ್ಟ್ಗೆ. ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡಬೇಕಾದ್ರೆ ನೀವು ಫ್ರಂಟಲ್ಲಿ ಒಂದು 1/4 ಇಂಚಷ್ಟು ಬಿಟ್ಟು ನೀವು ಈ ಕಡೆ ಫ್ರಂಟ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಈ ರೀತಿ ಕಟ್ ಮಾರ್ಕ್ಸ್ನ ಇಟ್ಕೋಬೇಕಾಗತ್ತೆ. ಒಂದೊಂದು ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ ಸಾಕು. ಮತ್ತು ಇನ್ನೊಂದು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕಬೇಕಾಗತ್ತೆ. ಈ ರೀತಿ ನೋಡ್ತಿರ್ಬೋದು ನೀವು. ಈಗ ನಿಮ್ಗೆ ಓಪನ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಬಂದಿದೆ ಅಂತ. ಸೊ ಅದನ್ನು ನೀಟಾಗಿ ನಾನು ಕೈಯಲ್ಲೇ ಸೆಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನು ಈಗ ಫ್ರಂಟು ಸೈಡು ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ಚೆಕ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಉಕ್ಪಟ್ಟೆ ಐಪಟ್ಟಿನ ಸ್ಟಿಚ್ ಮಾಡ್ತಿದ್ದೀನಿ. ಉಕ್ಪಟ್ಟಿಗೆ ಈ ರೀತಿ ಡಬಲ್ ಫೋಲ್ಡಲ್ಲಿ ಕ್ಲಾತ್ ತಗೊಂಡೆ. ಈ ರೀತಿ ಉಕ್ಪಟ್ಟಿನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ನಾನು ಯಾವುದೇ ಬ್ಲೌಸ್ ಡಿಸೈನ್ ಕಟ್ ಮಾಡಿ ಸ್ಟಿಚ್ ಮಾಡಿದ್ರು ನಿಮಗೆ ಮುಂಚಿತವಾಗಿ ಬರುತ್ತೆ. ಸೊ ಹಾಗಾಗಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಈಗ ನಾನು ಇದಕ್ಕೆ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ತೀನಿ. ಮೇನ್ ಫ್ಯಾಬ್ರಿಕ್ ಉಳಿದಿತ್ತಲ್ಲ, ಸೊ ಅದನ್ನು ಅಟ್ಯಾಚ್ ಮಾಡೋಣ ಅಂತ ಅಟ್ಯಾಚ್ ಮಾಡ್ತಿದ್ದೀನಿ ಕಾಜಾ ಪಟ್ಟಿಗೆ. ನೋಡಿ ಈ ರೀತಿ ಕಾಜಾ ಪಟ್ಟಿನ ರೆಡಿ ಮಾಡ್ಕೋಬೇಕಾಗತ್ತೆ. ಮೇಲೆ ಮತ್ತು ಕೆಳಗಡೆ ಎರಡೂ ಕಡೆನೂ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ ಹಾಕ್ಕೋಬೇಕು. ಮತ್ತು ನೋಡಿ ಸುತ್ತು ನೀಟಾಗಿ ಎರಡೂ ಕಡೆ ಫೋಲ್ಡಿಂಗ್ ಮಾಡಿಕೊಂಡ್ರೆ ಕ್ಲಾತು ನೀಟಾಗಿ ಕವರ್ ಮಾಡ್ಕೊಂಡು ಸ್ಟಿಚ್ ಹಾಕ್ಕೊಂಡು ಒಂದು 1/4 ಇಂಚ್ ಮಾರ್ಜಿನ್ಗೆ ಮತ್ತೊಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರಂಟ್ ಪಾರ್ಟು ಪರ್ಫೆಕ್ಟಾಗಿ ರೆಡಿ ಆಗೋಯ್ತು, ನೋಡ್ತಿರ್ಬೋದು ನೀವು. ಈಗ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ, ನೆಕ್ ಶೇಪ್ನ. ನೋಡಿ ನೆಕ್ ಶೇಪ್ ಈ ರೀತಿ ಬಂದಿದೆ ಅಂತ ಹೇಳಿದ್ನಲ್ಲ, ಸೊ ಇದಕ್ಕೆ ನಾನು ಇನ್ವಿಸಿಬಲ್ ಪೈಪಿಂಗ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇನ್ವಿಸಿಬಲ್ ಪೈಪಿಂಗ್ ಕೊಡಬೇಕಂದ್ರೆ ಫಸ್ಟಿಗೆ ಪೈಪಿಂಗ್ನ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ ಪೈಪಿಂಗ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಗೆ ಸ್ಟಿಚ್ ಮಾಡ್ತಾ ಬರ್ತೀನಿ.
ಪೈಪಿಂಗ್ ಸ್ಟಿಚ್ ಮಾಡಬೇಕಾದ್ರೆ ತುಂಬಾ ಜಾಗರೂಕದಿಂದ ಸ್ಟಿಚ್ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವೋ ಅಷ್ಟು ಮಾರ್ಜಿನ್ಗೆ ಸ್ಟಿಚ್ ಮಾಡಬೇಕು. ಇಲ್ಲಾಂದರೆ ನಮಗೆ ಹಿಂಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ಎಷ್ಟು ಮಾರ್ಜಿನ್ ಬಿಟ್ಟಿದ್ದೀವೋ ಅಷ್ಟೇ ಮಾರ್ಜಿನ್ಗೆ ಒಂದೇ ಸಮನೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಕಾರ್ನರ್ಸಲ್ಲಿ ಬಂದಾಗ ನೀಟಾಗಿ ನೀಡಲನ್ನ ಬಟ್ಟೆ ಒಳಗಡೆಗೆ ಬಿಟ್ಟು ಬಟ್ಟೆನ ನೀಟಾಗಿ ಈ ಪೈಪಿಂಗ್ ಥ್ರೆಡ್ನ ಕಟ್ ಮಾಡಿಕೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಮತ್ತು ಆ ಶೇಪ್ ಯಾವ ರೀತಿ ಇದೆಯೋ ಅದೇ ಪ್ಯಾಟ್ರನಲ್ಲೇ ನಾವು ಪೈಪಿಂಗ್ನ ಮೂವ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಇಲ್ಲಾಂದರೆ ನಮಗಲ್ಲಿ ನೆಕ್ ಶೇಪ್ ಕೂಡ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ನೆಕ್ ಶೇಪ್ ಯಾವ ಥರ ಇದೆಯೋ ಅದೇ ಇದರಲ್ಲೇ ನೀವು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ, ನೀಟಾಗಿ ನೆಕ್ ಅನ್ನೋದು ರೆಡಿ ಆಗ್ತಿದೆ. ನಾನು ಇಲ್ಲಿ ಪೈಪಿಂಗ್ನ ರೆಡಿ ಮಾಡ್ತಿದ್ದೀನಿ. ಈ ರೀತಿ ನೆಕ್ನ ರೆಡಿ ಮಾಡಿಕೊಂಡೆ. ಸೊ ಅದನ್ನು ಮೇನ್ ಫ್ಯಾಬ್ರಿಕ್ ಸೀದಾ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟು ನೆಕ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಸ್ಟಿಚ್ ಮಾಡಿದ್ದಾದಮೇಲೆ ನಾನು ಇಲ್ಲಿ ಬಾಟಮ್ಗೂ ಪೈಪಿಂಗ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ನಾನು ಪೈಪಿಂಗ್ನ ಕೊಡ್ತೀನಿ ಬಾಟಮಲ್ಲಿ. ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಪೈಪಿಂಗ್ ಮೇಲೆ ಸ್ಟಿಚ್ ಅನ್ನೋದು ಬಿದ್ದರೆ ನಿಮಗೆ ಬಟ್ಟೆ ನೀಟಾಗಿ ಟರ್ನ್ ಆಗಲ್ಲ, ಪ್ಲಸ್ ನಿಮಗೆ ನೆಕ್ ಶೇಪ್ ಅನ್ನೋದು ಚೇಂಜಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ನೀಟಾಗಿ ನೆಕ್ ಪಕ್ಕ ಏನು ಪೈಪಿಂಗ್ ಕೊಟ್ಟಿದ್ದೀವೋ ಅದ್ರ ಪಕ್ಕನೇ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ, ಇಷ್ಟಾದಮೇಲೆ ನಾನೀಗ ಬಾಟಮ್ಗೂ ಪೈಪಿಂಗ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಬಾಟಮ್ಗೂ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ನಾವೆಷ್ಟು ಮಾರ್ಜಿನ್ ಬಿಟ್ಟಿರ್ತೀವೋ ಅಷ್ಟು ಮಾರ್ಜಿನ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿದ್ದಾದಮೇಲೆ ಪೈಪಿಂಗ್ ಪಕ್ಕನೇ ಮತ್ತೊಂದು ಸ್ಟಿಚ್ನ ಹಾಕ್ಕೊಂಡು ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಅಲ್ಲಲ್ಲಿ ಕಟ್ ಮಾರ್ಕ್ಸ್ನ ಇಟ್ಕೊಳ್ಳಿ. ಈಗ ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಕ್ಲಾತೆಲ್ಲ ಕಟ್ ಮಾಡಿಕೊಂಡು ನಾವು ಕಟ್ ಮಾರ್ಕ್ಸ್ನ ಇಟ್ಕೋಬೇಕು. ನೀವು ಜಾಸ್ತಿ ಕ್ಲಾತ್ ಬಿಟ್ಟಷ್ಟು ನಿಮಗೆ ಬಟ್ಟೆ ನೀಟಾಗಿ ಟರ್ನ್ ಆಗೋದಿಲ್ಲ. ಸಾಧ್ಯವಾದಷ್ಟು ಕಡಿಮೆ ಬಟ್ಟೆ ಇಟ್ಕೊಂಡು ಉಳಿದಿದ್ದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಕಟ್ ಮಾರ್ಕ್ಸ್ನ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ. ನಾವು ಕಟ್ ಮಾರ್ಕ್ಸ್ ಎಷ್ಟು ಇಟ್ಕೊಳ್ತೀವೋ ನಮ್ಗೆ ಬಟ್ಟೆ ಅನ್ನೋದು ಅಷ್ಟು ಪರ್ಫೆಕ್ಟಾಗಿ ಟರ್ನ್ ಆಗುತ್ತೆ. ನೋಡಿ, ಈಗ ಅದನ್ನ ಉಲ್ಟಾ ಮಾಡಿಕೊಂಡ್ರೆ ನಮಗೆ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ನೋಡಬೇಕಾಗತ್ತೆ. ನೋಡಿ, ಈ ನೆಕ್ನ ಈ ಒಂದು ಶಾರ್ಪ್ನೆಸ್ ಅನ್ನೋದು ನೀಟಾಗಿ ಬರಬೇಕು. ಸೊ ಅಲ್ಲಿ ಸ್ವಲ್ಪ ಲೈನಿಂಗ್ ನಮಗೆ ಈ ಒಂದು ಪೈಪಿಂಗ್ ಬಟ್ಟೆ ಈಚೆ ಬಂದಿತ್ತು. ಸೊ ಅದನ್ನ ನಾನು ಕಟ್ ಮಾಡಿಕೊಂಡೆ. ಈ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರಬೇಕಂದ್ರೆ ನೋಡಿ, ನೀವು ಶೇಪ್ ಹತ್ರ ನೀಟಾಗಿ ಈ ರೀತಿ ಕೈಯಲ್ಲೇ ಸೆಟ್ ಮಾಡ್ಕೊಳ್ತಾ ಆಮೇಲೆ ನಾವು ಪೈಪಿಂಗ್ ಪಕ್ಕ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಈ ರೀತಿ ಪೈಪಿಂಗ್ ಪಕ್ಕ ಸ್ಟಿಚ್ ಹಾಕೋ ಉದ್ದೇಶ ಏನಪ್ಪ ಅಂದರೆ ಪೈಪಿಂಗು ನೀಟಾಗಿ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಅದ್ರ ಜೊತೆಗೆ ಲೈನಿಂಗ್ ಈಚೆಗೆ ಕಾಣಿಸ್ಬಾರ್ದು ಅನ್ನೋ ಉದ್ದೇಶ. ಅದಕ್ಕೆ ನಾವು ಈ ರೀತಿ ಸ್ಟಿಚ್ನ ಹಾಕ್ಕೊಳ್ಳೋದು. ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಪೈಪಿಂಗ್ ಅನ್ನೋದು ಹೈಲೈಟಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನೆಕ್ ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ. ಸೊ ಈ ಒಂದು ನೆಕ್ ಶೇಪ್ನ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಪರ್ಫೆಕ್ಟಾಗಿ ನೆಕ್ ಶೇಪ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಮತ್ತು ಬ್ಯಾಕು ವೇಸ್ಟ್ ಪಾರ್ಟು ನಮಗೆ ರೆಡಿ ಆಗಿಬಿಡುತ್ತೆ. ಈಗ ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಇದು ಅಟ್ಯಾಚ್ ಮಾಡಬೇಕಾದ್ರೆ ನಮಗೆ ಯಾವುದೇ ರೀತಿ ರಿಂಕಲ್ ಬರಬಾರ್ದು, ನೀಟಾಗಿ ನೋಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈಗ ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ತಿದ್ದೀನಿ ನಾನು. ಶೋಲ್ಡ್ರ್ ಅಟ್ಯಾಚ್ ಮಾಡಬೇಕಾದ್ರೆ ನಿಮಗೆ ಹಿಂದೆ ಮುಂದೆ ಹೋಗಬಾರ್ದು. ನೀವು ನೀಟಾಗಿ ಒಂದ್ರ ಮೇಲೊಂದು ನೀಟಾಗಿ ಸೆಟ್ ಮಾಡ್ಕೊಳ್ತಾ ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಶೋಲ್ಡ್ರ್ ಅಟ್ಯಾಚ್ ಮಾಡೋದು ಸಹ ವೆರಿ ಇಂಪಾರ್ಟೆಂಟು. ನಮಗೆ ಫಿನಿಶಿಂಗು ಅಲ್ಲೇ ಹೋಗ್ಬಿಡುತ್ತೆ.
ನೋಡಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಒಂದೇ ಮೆಜರ್ಮೆಂಟಲ್ಲಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಈ ರೀತಿ ಇಟ್ಟು ನೋಡಿದ್ರೆ ನಿಮಗೆ ನೆಕ್ ಶೇಪ್ ಅನ್ನೋದು ಈ ರೀತಿ ಕಾಣಿಸ್ತಿದೆ, ನೋಡ್ತಿರ್ಬೋದು ನೀವು. ಈಗ ನೀಟಾಗಿ ಸ್ಲೀವ್ ಪಾರ್ಟ್ನ ತಗೊಂಡು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ನೀಟಾಗಿ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕಾಗತ್ತೆ. 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಸ್ಲೀವ್ಸ್ನ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ನಾವೆಷ್ಟು ಮಾರ್ಜಿನ್ ಬಿಟ್ಟಿರ್ತೀವೋ ಅಷ್ಟು ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕಾಗತ್ತೆ. ನೋಡಿ ಈ ರೀತಿ. ಇನ್ನೊಂದು ಸ್ಲೀವ್ ಸೇಮ್ ಅದೇ ರೀತಿಯೇ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಇದಕ್ಕೆ ಸ್ಲೀವ್ಸ್ಗೆ ನಾನು ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ಸೊ ಓವರ್ಲಾಕ್ ಮಾಡಿಕೊಂಡು ನೋಡಿ ಇಲ್ಲಿ ಸೆಂಟ್ರಲ್ಲಿ ಸ್ವಲ್ಪ ಥ್ರೆಡ್ ಕಟ್ ಆಗೋದು ಆ ಥರವು ಆಗುತ್ತೆ. ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ಓವರ್ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸೈಡ್ ಫಿಟ್ಟಿಂಗ್ನ ಕೊಡಬೇಕಾಗತ್ತೆ. ನೋಡಿ ಓವರ್ಲಾಕ್ ಮಾಡ್ಕೊಂಡಿದ್ದಾಯಿತು. ಈಗ ಸೈಡ್ ಫಿಟ್ಟಿಂಗ್ ಕೊಡೋದು. ಸೈಡ್ ಫಿಟ್ಟಿಂಗ್ ಕೊಡಬೇಕಾದ್ರೆ ನಾನು 4th ಡಾಟ್ನ ಸ್ಟಿಚ್ ಮಾಡ್ಕೊಳ್ಳೋದು. ಎಷ್ಟು ಡಿಫ್ರೆನ್ಸ್ ಬರುತ್ತೋ ಅದ್ರ ಮೇಲೆ ನಾನು 4th ಡಾಟ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ವೇರಿಯೇಷನ್ ಬರೋಲ್ಲ. ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಯಾವುದು ಉದ್ದ ತುಂಡ ಆ ಥರ ಆಗೋಲ್ಲ. ನಿಮಗೆ ಪರ್ಫೆಕ್ಟಾಗಿ ಸೈಡ್ ಫಿಟ್ಟಿಂಗ್ ಅನ್ನೋದು ರೆಡಿ ಆಗಿಬಿಡುತ್ತೆ. ನೋಡಿ ಸೈಡ್ ಫಿಟ್ಟಿಂಗ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ನಂಗೆ ಮಾರ್ಕಿಂಗ್ ಇಲ್ಲಿ ಕಾಣಿಸ್ತಿತ್ತು, ಸೊ ಹಾಗಾಗಿ ನಾನು ಹಂಗೆ ಸ್ಟಿಚ್ ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಒಂದು ಮೆಷರ್ಮೆಂಟ್ ಬ್ಲೌಸ್ನ ಮಾರ್ಕಿಂಗ್ ಪ್ರಕಾರ ನೀವು ಸೈಡ್ ಫಿಟ್ಟಿಂಗ್ನ ಕೊಡಬೇಕಾಗತ್ತೆ. ಎರಡು ಕಡೆ 3ರಿಂದ 4 ಸ್ಟಿಚ್ ಹಾಕ್ಕೊಂಡು ನಾನು ಮತ್ತೆ ಓವರ್ಲಾಕ್ ಮಾಡ್ಕೊಳ್ತೀನಿ. ಈಗ ಸದ್ಯಕ್ಕೆ ಒಂದು ಸ್ಟಿಚ್ನ ಹಾಕಿ ನಾನು ನಿಮಗೆ ಫಿನಿಶಿಂಗು ತೋರಿಸ್ಬಿಡ್ತೀನಿ ಯಾವ ರೀತಿ ಬರುತ್ತೆ ಅಂತ. ನೋಡಿ ಫಿನಿಶಿಂಗ್ ಔಟ್ಫಿಟ್ ಅನ್ನೋದು ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ವಿತೌಟ್ ಐರನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನಿಮಗೆ ನೆಕ್ ಶೇಪ್ ಅನ್ನೋದು ಮತ್ತು ಫ್ರಂಟ್ ಪಾರ್ಟ್ ಅನ್ನೋದು ಇದು ಕಪ್ ಶೇಪ್ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಈ ಒಂದು ಕಟ್ಟಿಂಗ್ ಮೆಥಡು ಮತ್ತು ಸ್ಟಿಚಿಂಗ್ ಮೆಥಡನ್ನ ಫಾಲೋ ಮಾಡಿ ನೋಡಿ. ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ರೆಡಿ ನಾನಿಲ್ಲಿ ಹುಕ್ಸುನು ಕಾಜನೂ ಅಷ್ಟೇ ರೆಡಿ ಇದೆ, ಸ್ಟಿಚ್ ಮಾಡ್ತಾಯಿದ್ದೀನಿ. ಇಲ್ಲಿ ನನಗೂ ಡೋರಿ ಏನೂ ಕೊಡ್ತಾಯಿಲ್ಲ, ನಾನು ಹೇಳಿದ್ನಲ್ಲ ಬಟನ್ ಹಾಕ್ತೀನಿ ಅಂತ. ಸೊ ಹಾಗಾಗಿ ನಾನಿಲ್ಲಿ ಉಕ್ಸು ಮತ್ತು ಕಾಜ ರೆಡಿ ಬರ್ತದಲ್ಲ, ಸೊ ಅವೆರಡನ್ನೂ ಅಟ್ಯಾಚ್ ಮಾಡ್ತಿದ್ದೀನಿ. ಇದನ್ನು ಟೈಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಟೈಟಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಶೋಲ್ಡ್ರ್ ಹತ್ರ ಸ್ವಲ್ಪ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ಸ್ಟ್ರಾಂಗಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಎರಡನ್ನೂ ನಾನು ನೀಟಾಗಿ ಸ್ಟಿಚ್ ಮಾಡಿಕೊಂಡೆ, ಯಾವುದೇ ರೀತಿ ಕಿತ್ತೋಗಬಾರ್ದು ಅಂತ ಹೇಳ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಒಂದು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ದಕ್ಕೆ ತುಂಬಾ ಧನ್ಯವಾದನ ಹೇಳ್ತೀನಿ ನಾನು. ನೋಡಿ ನೀಟಾಗಿ ಈ ರೀತಿ ಹುಕ್ಸ್ನ ಸ್ಟಿಚ್ ಮಾಡ್ಕೊಂಡ್ಮೇಲೆ ಫೈನಲ್ ಲುಕ್ ನಿಮ್ಗೆ ಹೇಗಿದೆ ಅಂತ ತೋರಿಸ್ತೀನಿ ನಾನು. ನೋಡಿ ಆ ಹುಕ್ಸ್ ಹಾಕಿದ್ಮೇಲೆ ನಮಗೆ ಫೈನಲ್ ಲುಕ್ಕು ಈ ರೀತಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.